ಉಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಹೈಕೋರ್ಟ್ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಲೋಕಾಯುಕ್ತ ಸಲ್ಲಿಸಿದ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ಅರ್ಥದಲ್ಲಿ ಮೇಲುಗೈಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸಿದ್ದಾರೆ. ಇದೊಂದು ರೀತಿ ಒಂದೇ ಕೈಯಲ್ಲಿ ಚಪಾಲೆ ಹೊಡೆದ್ರು ಅನ್ನೋ ರೀತಿಯಲ್ಲಾಗಿದೆ. ಸೈಟ್ಗಳನ್ನ ಪಡೆದ ಫಲಾನುಭವಿಗಳು ತಪ್ಪೇ ಮಾಡಿಲ್ಲ ಅಂತಂದ್ರೆ ಅದನ್ನ ಹೆಂಗ್ ಒಪ್ಲಿಕ್ಕೆ ಸಾಧ್ಯ? ನಿವೇಶನ ಪಡೆದ ಫಲಾನುಭವಿಗಳು ತಪ್ಪು ಮಾಡಿಲ್ಲ ಅಂದ್ರೆ ಸತ್ಯಕ್ಕೆ ದೂರವಾದ ಮಾತು. ಈ ಕೇಸ್ನಲ್ಲಿ ಅಧಿಕಾರಿಗಳಿಗೆ ಆಗುವ ಲಾಭ ಆದ್ರೂ ಏನಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಬಹಳ ಪ್ರಮುಖವಾಗಿ ಕೋರ್ಟ್ ಅಲ್ಲಿ ಈಗ ಸಿಎಂ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸರ್. ಇದು ಬಿಗ್ ರಿಲೀಫ್ ಅಂತ ತಾತ್ಕಾಲಿಕ ರಿಲೀಫ್. ನಾನು ಏನೇನೆ ಆದೇಶ ಮಾಡಿದೆ ಆ ಆದೇಶವನ್ನು ಪ್ರಶ್ನೆ ಮಾಡಿ ನಾನು ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಮೇಲ್ಮನವಿ ಸಲ್ಲಿಸ್ತಾ ಇದ್ದೀನಿ. ಆ ಮೇಲ್ಮನವಿಯಲ್ಲಿ ನನಗೆ ಜಯ ಸಿಗದ ವಿಶ್ವಾಸ ನನಗಿದೆ. ಅಂದ್ರೆ ಏನ್ ನ್ಯಾಯಾಲಯ ಆದೇಶ ಮಾಡಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಮಾಡಿದ ಆ ಆದೇಶವನ್ನು ರದ್ದುಪಡಿಸಿ ಆರೋಪಗಳನ್ನ ವಿಚಾರಣೆ ಒಳಪಡಿಸೋದಕ್ಕೆ ಒಂದು ಸೂಕ್ತ ಆದೇಶವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅಂದ್ರೆ ಈ ಪ್ರಕರಣದಲ್ಲಿ ಹಲವಾರು ಆರೋಪಿಗಳು ಅಂದ್ರೆ ಸಿಎಂ ಪತ್ನಿ ಇರ್ಬೋದು, ಅವರ ಬಾಬೈದ ಇರ್ಬೋದು, ಜೊತೆಗೆ ದೇವರಾಜ್ ಭೂಮಿಯ ಮಾಲೀಕ ಎಲ್ಲರೂ ಕೂಡ ಕ್ಲೀನ್ ಚಿಟ್ ಕೊಟ್ಟಿರುವಂತದ್ದು ಸರ್. ಅದನ್ನೇ ಸರ್, 4 ಜನ ವಿರುದ್ಧ ಏನು ಲೋಕಾಯುಕ್ತ ಅಧಿಕಾರಿಗಳು ಬಿ ಅಂತಿಮ ವರದಿ ಸಲ್ಲಿಸಿದ್ರು ಆ ಬಿ ಅಂತಿಮ ವರದಿನ ಮಾನ್ಯ ನ್ಯಾಯಾಲಯ ಅಂಗೀಕರಿಸಿದೆ. ಆ ಎಲ್ಲಾ ಇದ್ರ ಬಗ್ಗೆನೂ ಕೂಡ ನಾನು ಮೇಲ್ಮನವಿ ಸಲ್ಲಿಸೋದಕ್ಕೆ ನಾನು ನಿರ್ಧಾರ ಮಾಡಿದ್ದೆ. ಯಾವ ಅಂಶಗಳಲ್ಲಿ ಹಿನ್ನಡೆ ಆಯ್ತು ಅನ್ಸುತ್ತೆ ಸರ್ ನಿಮಗೆ? ಸರ್, ಹಂಗದೇ ಬಹಳ ಆಶ್ಚರ್ಯ ಮತ್ತೆ ಕುತೂಹಲಕಾರಿಯಾದಂತಹ ಆದೇಶ. ಸೊ ಆದೇಶ ಪ್ರತಿ ನನಗೆ ಇನ್ನೂ ಸಿಕ್ಕಿಲ್ಲದೆ ಇರೋದ್ರಿಂದ ಆ ಆದೇಶ ಪ್ರತಿ ಪಡೆದು ಅದರಲ್ಲಿ ಇರತಕ್ಕಂಥ ಅಂಶಗಳನ್ನ ವಿಶ್ಲೇಷಣೆ ಮಾಡೋದು ಗೊತ್ತಾಗುತ್ತೆ. ಯಾವ ಅಂಶಗಳನ್ನ ಪರಿಗಣಿಸಿದೆ ಮಾನ್ಯ ನ್ಯಾಯಾಲಯ ಮತ್ತೆ ಯಾವ ಅಂಶಗಳನ್ನ ಪರಿಗಣಿಸಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಬಹುದು. ಅಂದ್ರೆ ಈ ಇಲ್ಲೇ ಲೋಕಾಯುಕ್ತ ಕೂಡ ಬಿ ರಿಪೋರ್ಟ್ ಅಲ್ಲೂ ಕೂಡ 4 ವರದಿಯಲ್ಲಿ ಪಾತ್ರ ಇಲ್ಲ, ಅಧಿಕಾರಿಗಳ ತಪ್ಪು ಅಂತ ಹೇಳಿತ್ತು ಸರ್. ಅಂದ್ರೆ ಅವರ ಒಂದು ಪ್ರತಿಯಲ್ಲಿ ಕೂಡ ನೋಡಿದ್ದೀರಿ ಸರ್ ನೀವು? ಸರ್, ಒಂದೇ ಕೈಲಿ ಚಪ್ಪಳೆ ಹೊಡೆಯಕ್ಕೆ ಸಾಧ್ಯ ಇಲ್ಲ ಅಥವಾ ಒಂದೇ ಬೆರಳಲ್ಲಿ ಚಿಟಿಕೆ ಹೊಡೆಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರ ಪಾತ್ರ ಇಲ್ಲದೆ ಅಧಿಕಾರಿಗಳು ದುರುದ್ದೇಶಪೂರ್ವಕವಾಗಿ ಅಥವಾ ಅವರಿಗೆ ಬೇರೆ ಯಾವುದೇ ಲಾಭದಿಂದ ಇವರಿಗೆ ನಿವೇಶನ ಕೊಟ್ಟಿರೋಂಥಲ್ಲ. ಅವ್ರಿಗೇನು ಲಾಭ ಆಗಿದೆ? ಸೊ ಅದನ್ನ ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗತ್ತೆ ಇಲ್ಲಿ ಇಬ್ಬರು ತಪ್ಪು ಮಾಡಿರತ್ತೇಳಿ. ಸೊ ಒಬ್ಬರೇ ತಪ್ಪು ಮಾಡೋಕೆ ಸಾಧ್ಯನೇ ಇಲ್ಲ ಈ ಪ್ರಕರಣದಲ್ಲಿ. ಯಾಕಂದ್ರೆ ಸೈಟ್ ತಗೊಂಡಿರೋದು ಅವರು, ಇವ್ರು ಕೊಟ್ಟಿರಬಹುದು. ಹೆಂಗ್ ತಗೊಳ್ತೀರಾ? ಆಗ ನನಗೆ ಬಂದ್ಬಿಟ್ಟು ನಿಮಗೆ ಏಕಾಕಿ 2,000 ರೂಪಾಯಿ ಇಟ್ಲಿಂದ ಈಸ್ಕೊಂಡ್ಬಿಡ್ತಾರೆ ನೀವು. ಅದಕ್ಕೊಂದು ಕಾರಣ ಇರುತ್ತಲ್ಲ. ಸೊ ಅವೆಲ್ಲವನ್ನ ಕೂಡ ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟ ಗೊತ್ತಾಗುತ್ತೆ ಇಲ್ಲಿ ಇಬ್ಬರು ಅಪರಾಧ ಕೃತ್ಯ ಎಸಗಿದ್ದಾರೆ ಅನ್ನೋದು. ಒಂದೊಂದು ಬಹಳ ಸಾಕಷ್ಟು ವಿಶ್ವಾಸದಲ್ಲಿದ್ದೀರಿ ಸರ್, ಈ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗೇ ಆಗುತ್ತೆ ಅಂತೇಳಿ. ನೆನ್ನೆಯ ಒಂದು ತೀರ್ಪಲ್ಲಿ ನೋಡ್ತಾ ಇದ್ರಿ ಸರ್? ಸರ್, ಇದು ಒಂದು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಒಂದು ನಡೆಯುವಂತ ಇದು ಘಟನೆ. ಹಾಗಾಗಿ ಇದರಿಂದ ನಾನೇನು ವಿಚಲಿತನಾಗಿಲ್ಲ. ನಾನು ಇನ್ನೂ ಅಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ಈಗ ಹಿಂದೆ ಹೇಳಿದಾಗೆ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವ್ರು ಏನು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸ್ತೀನಿ. ಅದೇ ರೀತಿ 50 ಅನುಪಾತದಲ್ಲಿ ಯಾರ ನಿವೇಶನ ಅಕ್ರಮ ಪಡೆದಾರೆ ಎಲ್ಲರೂ ಕೂಡ ಶಿಕ್ಷೆ ಕೊಡ್ತೀನಿ ಅನ್ನೋ ವಿಶ್ವಾಸ ನನಗಿದ್ದೆ. ಸರ್, ಸಿಎಂ ಪತ್ನಿಯವರ 14 ಕೇಸ್ಗಳು ಒಂದ್ ಕಡೆ ಆದ್ರೆ ಸರ್, ಮೂಡಾದಲ್ಲಿ ಇರುವಂತಹ 50-50 ಹಗರಣದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ ಎಲ್ಲರಿಗೂ ಗೊತ್ತಿದೆ ಸರ್. ಸೊ ಅವರೆಲ್ಲರೂ ಕೂಡ ಸೇಫ್ ಆಗಿ ಈ ಒಂದು ಪ್ರಕರಣದಿಂದ ಅಂದ್ರೆ ಈ ಒಂದು ತೀರ್ಪಲ್ಲಿ ಇಟ್ಕೊಂಡು ಮುಂದೆ ಅವ್ರಿಗೂ ಕೂಡ ಒಂದು ಎಲ್ಲೋ ಕಡೆ ಸೇಫ್ ಆಗಿ ಅನ್ಸುತ್ತಲ್ಲ ಸರ್ ಅಂತ? ಸರ್, ಖಂಡಿತ ಇಲ್ಲ. ಅದು ಆ ರೀತಿ ತಿಳ್ಕೊಂಡ್ರೆ ಅದು ಅವರು ಭ್ರಮೆ ಅಷ್ಟೇ ಹೊರತು ಕಾನೂನು ಪ್ರಕ್ರಿಯೆಯಲ್ಲಿ ನಿರಂತರ ನಡೀತಾ ಇರ್ತದೆ. ಅವ್ರಿಗೆ ಶಿಕ್ಷೆ ಆಗೋದಂತೂ ಖಂಡಿತ ಯಾವುದೇ ಕಾರಣಕ್ಕೂ ತಪ್ಪಿಸೋ ಸಾಧ್ಯನೇ ಇಲ್ಲ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಉಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಹೈಕೋರ್ಟ್ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಲೋಕಾಯುಕ್ತ ಸಲ್ಲಿಸಿದ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ಅರ್ಥದಲ್ಲಿ ಮೇಲುಗೈಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸಿದ್ದಾರೆ. ಇದೊಂದು ರೀತಿ ಒಂದೇ ಕೈಯಲ್ಲಿ ಚಪಾಲೆ ಹೊಡೆದ್ರು ಅನ್ನೋ ರೀತಿಯಲ್ಲಾಗಿದೆ. ಸೈಟ್ಗಳನ್ನ ಪಡೆದ ಫಲಾನುಭವಿಗಳು ತಪ್ಪೇ ಮಾಡಿಲ್ಲ ಅಂತಂದ್ರೆ ಅದನ್ನ ಹೆಂಗ್ ಒಪ್ಲಿಕ್ಕೆ ಸಾಧ್ಯ? ನಿವೇಶನ ಪಡೆದ ಫಲಾನುಭವಿಗಳು ತಪ್ಪು ಮಾಡಿಲ್ಲ ಅಂದ್ರೆ ಸತ್ಯಕ್ಕೆ ದೂರವಾದ ಮಾತು. ಈ ಕೇಸ್ನಲ್ಲಿ ಅಧಿಕಾರಿಗಳಿಗೆ ಆಗುವ ಲಾಭ ಆದ್ರೂ ಏನಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಬಹಳ ಪ್ರಮುಖವಾಗಿ ಕೋರ್ಟ್ ಅಲ್ಲಿ ಈಗ ಸಿಎಂ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸರ್. ಸರ್, ಇದು ಬಿಗ್ ರಿಲೀಫ್ ಅಂತ ತಾತ್ಕಾಲಿಕ ರಿಲೀಫ್. ನಾನು ಏನೇನೆ ಆದೇಶ ಮಾಡಿದೆ ಆ ಆದೇಶವನ್ನು ಪ್ರಶ್ನೆ ಮಾಡಿ ನಾನು ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಮೇಲ್ಮನವಿ ಸಲ್ಲಿಸ್ತಾ ಇದ್ದೀನಿ. ಆ ಮೇಲ್ಮನವಿಯಲ್ಲಿ ನನಗೆ ಜಯ ಸಿಗದ ವಿಶ್ವಾಸ ನನಗಿದೆ. ಅಂದ್ರೆ ಏನ್ ನ್ಯಾಯಾಲಯ ಆದೇಶ ಮಾಡಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಮಾಡಿದ ಆ ಆದೇಶವನ್ನು ರದ್ದುಪಡಿಸಿ ಆರೋಪಗಳನ್ನ ವಿಚಾರಣೆ ಒಳಪಡಿಸೋದಕ್ಕೆ ಒಂದು ಸೂಕ್ತ ಆದೇಶವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅಂದ್ರೆ ಈ ಪ್ರಕರಣದಲ್ಲಿ ಹಲವಾರು ಆರೋಪಿಗಳು ಅಂದ್ರೆ ಸಿಎಂ ಪತ್ನಿ ಇರ್ಬೋದು, ಅವರ ಬಾಬೈದ ಇರ್ಬೋದು, ಜೊತೆಗೆ ದೇವರಾಜ್ ಭೂಮಿಯ ಮಾಲೀಕ ಎಲ್ಲರೂ ಕೂಡ ಕ್ಲೀನ್ ಚಿಟ್ ಕೊಟ್ಟಿರುವಂತದ್ದು ಸರ್. ಅದನ್ನೇ ಸರ್, 4 ಜನ ವಿರುದ್ಧ ಏನು ಲೋಕಾಯುಕ್ತ ಅಧಿಕಾರಿಗಳು ಬಿ ಅಂತಿಮ ವರದಿ ಸಲ್ಲಿಸಿದ್ರು
ಆ ಬಿ ಅಂತಿಮವರನ್ನ ಮಾನ್ಯ ನ್ಯಾಯಾಲಯ ಅಂಗೀಕರಿಸಿದೆ. ಆ ಎಲ್ಲ ಇದ್ರ ಬಗ್ಗೆನೂ ಕೂಡ ನಾನು ಮಾನ್ಯ ಸಲ್ಲಿಸೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಯಾವ ಅಂಶಗಳಲ್ಲಿ ಹಿನ್ನಡೆ ಆಯ್ತು ಅನ್ಸುತ್ತೆ ಸರ್ ನಿಮಗೆ? ಸರ್, ಹಂಗದೇ ಬಹಳ ಆಶ್ಚರ್ಯ ಮತ್ತೆ ಕುತೂಹಲಕಾರಿಯಾದಂತಹ ಆದೇಶ. ಸೊ ಆದೇಶ ಪ್ರತಿ ನನಗೆ ಇನ್ನೂ ಸಿಕ್ಕಿಲ್ಲದೆ ಇರೋದ್ರಿಂದ ಆ ಆದೇಶ ಪ್ರತಿ ಪಡೆದು ಅದರಲ್ಲಿ ಇರತಕ್ಕಂಥ ಅಂಶಗಳನ್ನ ವಿಶ್ಲೇಷಣೆ ಮಾಡೋದು ಗೊತ್ತಾಗುತ್ತೆ. ಯಾವ ಅಂಶಗಳನ್ನ ಪರಿಗಣಿಸಿದೆ ಮಾನ್ಯ ನ್ಯಾಯಾಲಯ ಮತ್ತೆ ಯಾವ ಅಂಶಗಳನ್ನ ಪರಿಗಣಿಸಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಬಹುದು. ಅಂದ್ರೆ ಈ ಹಿಂದೆ ಲೋಕಾಯುಕ್ತ ಕೂಡ ಸಲ್ಲಿಸಿದ ಬಿ ರಿಪೋರ್ಟ್ ಅಲ್ಲೂ ಕೂಡ 4 ವರದಿಯಲ್ಲಿ ಪಾತ್ರ ಇಲ್ಲ, ಅಧಿಕಾರಿಗಳ ತಪ್ಪು ಅಂತ ಹೇಳಿತ್ತು ಸರ್. ಆದ್ರೆ ಅವರ ಒಂದು ಪ್ರತಿಯಲ್ಲಿ ಕೂಡ ನೋಡಿದಿರಿ ಸರ್ ನೀವು? ಸರ್, ಒಂದೇ ಕೈಲಿ ಚಪ್ಪಲಿ ಹೊಡೆಯಕ್ಕೆ ಸಾಧ್ಯ ಇಲ್ಲ ಅಥವಾ ಒಂದೇ ಬೆರಳಲ್ಲಿ ಚಿಟಿಕೆ ಹೊಡೆಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರ ಪಾತ್ರ ಇಲ್ಲದೆ ಅಧಿಕಾರಿಗಳು ದುರುದ್ದೇಶಪೂರ್ವಕವಾಗಿ ಅಥವಾ ಅವರಿಗೆ ಬೇರೆ ಯಾವುದೇ ಲಾಭದಿಂದ ಇವರಿಗೆ ನಿವೇಶನ ಕೊಟ್ಟಿರೋಂಥದ್ದಲ್ಲ. ಅವ್ರಿಗೇನು ಲಾಭ ಆಗಿದೆ? ಸೊ ಅದನ್ನ ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗತ್ತೆ ಇಲ್ಲಿ ಇಬ್ಬರು ತಪ್ಪು ಮಾಡ್ಯಾರ ಅಂತೇಳಿ. ಸೊ ಒಬ್ಬರೇ ತಪ್ಪು ಮಾಡೋಕೆ ಸಾಧ್ಯನೇ ಇಲ್ಲ ಈ ಪ್ರಕರಣದಲ್ಲಿ. ಯಾಕಂದ್ರೆ ಸೈಟ್ ತಗೊಂಡಿರೋದು ಅವರು, ಇವ್ರು ಕೊಟ್ಟಿರಬಹುದು ನಿಜ. ಹೆಂಗ್ ತಗೊಳ್ತೀರಾ? ಆಗ ನನಗೆ ಬಂದ್ಬಿಟ್ಟು ನಿಮಗೆ ಏಕಾಕಿ 2,000 ರೂಪಾಯಿ ಇಟ್ಲಿಂದ ಇಸ್ಕೊಂಡ್ಬಿಡ್ತಾರ ನೀವು. ಅದಕ್ಕೊಂದು ಕಾರಣ ಇರುತ್ತಲ್ಲ. ಸೊ ಅವೆಲ್ಲವನ್ನ ಕೂಡ ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟ ಗೊತ್ತಾಗುತ್ತೆ ಇಲ್ಲಿ ಇಬ್ಬರು ಅಪರಾಧ ಕೃತ್ಯ ಎಸಗಿದ್ದಾರೆ ಅನ್ನೋದು. ಒಂದೊಂದು ಬಹಳ ಸಾಕಷ್ಟು ವಿಶ್ವಾಸದಲ್ಲಿದ್ದೀರಿ ಸರ್, ಈ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗೇ ಆಗುತ್ತೆ ಅಂತೇಳಿ. ನಿನ್ನೆ ಒಂದು ತೀರ್ಪಲ್ಲಿ ನೋಡ್ತಾ ಇದ್ರಿ ಸರ್? ಸರ್, ಇದು ಒಂದು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಒಂದು ನಡೆಯುವಂತ ಇದು ಘಟನೆ. ಹಾಗಾಗಿ ಇದರಿಂದ ನಾನೇನು ವಿಚಲಿತನಾಗಿಲ್ಲ. ನಾನು ಇನ್ನೂ ಅಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಈಗ ಹಿಂದೆ ಹೇಳಿದಾಗೆ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವ್ರು ಏನು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸ್ತೀನಿ. ಅದೇ ರೀತಿ 50 ಅನ್ನೋದಲ್ಲಿ ಯಾರ ನಿವೇಶನ ಅಕ್ರಮ ಪಡೆದಾರೆ ಎಲ್ಲರೂ ಕೂಡ ಶಿಕ್ಷೆ ಕೊಡ್ತೀನಿ ಅನ್ನೋ ವಿಶ್ವಾಸ ನನಗಿದ್ದೆ. ಸರ್, ಸಿಎಂ ಪತ್ನಿಯವರ 14 ಕೇಸ್ಗಳು ಒಂದ್ ಕಡೆ ಆದ್ರೆ ಸರ್, ಮೂಡಾದಲ್ಲಿ ಇರುವಂತಹ 50-50 ಹಗರಣದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ ಎಲ್ಲರಿಗೂ ಗೊತ್ತಿದೆ ಸರ್. ಸೊ ಅವರೆಲ್ಲರೂ ಕೂಡ ಸೇಫ್ ಆಗಿ ಈ ಒಂದು ಪ್ರಕರಣದಿಂದ, ಅಂದ್ರೆ ಈ ಒಂದು ತೀರ್ಪನ್ನು ಇಟ್ಕೊಂಡು ಮುಂದೆ ಅವ್ರಿಗೂ ಕೂಡ ಒಂದು ಎಲ್ಲೋ ಕಡೆ ಸೇಫ್ ಆಗಿ ಅನ್ಸುತ್ತಲ್ಲ ಸರ್ ಅಂತ? ಸರ್, ಖಂಡಿತ ಇಲ್ಲ. ಅದು ಆ ರೀತಿ ತಿಳ್ಕೊಂಡ್ರೆ ಅದು ಅವರು ಭ್ರಮೆ ಅಷ್ಟೇ ಹೊರತು ಕಾನೂನು ಪ್ರಕ್ರಿಯೆಯಲ್ಲಿ ನಿರಂತರ ನಡೀತಾ ಇರ್ತದೆ. ಅವ್ರಿಗೆ ಶಿಕ್ಷೆ ಆಗೋದಂತೂ ಖಂಡಿತ ಯಾವುದೇ ಕಾರಣಕ್ಕೂ ತಪ್ಪಿಸೋದು ಸಾಧ್ಯನೇ ಇಲ್ಲ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಹೈಕೋರ್ಟ್ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಲೋಕಾಯುಕ್ತ ಸಲ್ಲಿಸಿದ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯಲ್ಲಿ ಸಿದ್ದರಾಮಯ್ಯವರಿಗೆ ಒಂದು ಅರ್ಥದಲ್ಲಿ ಮೇಲುಗೈಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸಿದ್ದಾರೆ. ಇದೊಂದು ರೀತಿ ಒಂದೇ ಕೈಯಲ್ಲಿ ಚಪಾಲೆ ಹೊಡೆದ್ರು ಅನ್ನೋ ರೀತಿಯಲ್ಲಾಗಿದೆ. ಸೈಟ್ಗಳನ್ನ ಪಡೆದ ಫಲಾನುಭವಿಗಳು ತಪ್ಪೇ ಮಾಡಿಲ್ಲ ಅಂತಂದ್ರೆ ಅದನ್ನ ಹೆಂಗ್ ಒಪ್ಲಿಕ್ಕೆ ಸಾಧ್ಯ? ನಿವೇಶನ ಪಡೆದ ಫಲಾನುಭವಿಗಳು ತಪ್ಪು ಮಾಡಿಲ್ಲ ಅಂದ್ರೆ ಸತ್ಯಕ್ಕೆ ದೂರವಾದ ಮಾತು. ಈ ಕೇಸ್ನಲ್ಲಿ ಅಧಿಕಾರಿಗಳಿಗೆ ಆಗುವ ಲಾಭ ಆದ್ರೂ ಏನಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಬಹಳ ಪ್ರಮುಖವಾಗಿ ಕೋರ್ಟ್ ಅಲ್ಲಿ ಈಗ ಸಿಎಂ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸರ್. ಸರ್, ಇದು ಬಿಗ್ ರಿಲೀಫ್ ಅಂತ ತಾತ್ಕಾಲಿಕ ರಿಲೀಫ್. ನಾನು ಏನೇನೆ ಆದೇಶ ಮಾಡಿದೆ ಆ ಆದೇಶವನ್ನು ಪ್ರಶ್ನೆ ಮಾಡಿ ನಾನು ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಮೇಲ್ಮನವಿ ಸಲ್ಲಿಸ್ತಾ ಇದ್ದೀನಿ. ಆ ಮೇಲ್ಮನವಿಯಲ್ಲಿ ನನಗೆ ಜಯ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಅಂದ್ರೆ ಏನ್ ನ್ಯಾಯಾಲಯ ಆದೇಶ ಮಾಡೋದು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಮಾಡಿ ಆ ಆದೇಶವನ್ನು ರದ್ದುಪಡಿಸಿ ಆರೋಪಗಳನ್ನ ವಿಚಾರಣೆ ಒಳಪಡಿಸೋದಕ್ಕೆ ಒಂದು ಸೂಕ್ತ ಆದೇಶವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅಂದ್ರೆ ಈ ಪ್ರಕರಣದಲ್ಲಿ 4 ಆರೋಪಿಗಳು ಅಂದ್ರೆ ಸಿಎಂ ಪತ್ನಿ ಇರ್ಬೋದು, ಅವರ ಬಾಬೈದ ಇರ್ಬೋದು, ಜೊತೆಗೆ ದೇವರಾಜ್ ಭೂಮಿಯ ಮಾಲೀಕ, ಎಲ್ಲರೂ ಕೂಡ ಕ್ಲೀನ್ ಚಿಟ್ ಕೊಟ್ಟಿರುವಂತದ್ದು ಸರ್. ಅದೇ ಸರ್, 4 ಜನ ವಿರುದ್ಧ ಏನು ಲೋಕಾಯುಕ್ತ ಅಧಿಕಾರಿಗಳು ಬಿ ಅಂತಿಮ ವರದಿ ಸಲ್ಲಿಸಿದ್ರು ಆ ಬಿ ಅಂತಿಮ ವರದಿನ ಮಾನ್ಯ ನ್ಯಾಯಾಲಯ ಅಂಗೀಕರಿಸಿದೆ. ಆ ಎಲ್ಲ ಇದ್ರ ಬಗ್ಗೆನೂ ಕೂಡ ನಾನು ಮಾನ್ಯ ಸಲ್ಲಿಸೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಯಾವ ಅಂಶಗಳಲ್ಲಿ ಹಿನ್ನಡೆ ಆಯ್ತು ಅನ್ಸುತ್ತೆ ಸರ್ ನಿಮಗೆ? ಸರ್, ಹಂಗದೇ ಬಹಳ ಆಶ್ಚರ್ಯ ಮತ್ತೆ ಕುತೂಹಲಕಾರಿಯಾದಂತಹ ಆದೇಶ. ಸೊ ಆದೇಶ ಪ್ರತಿ ನನಗೆ ಇನ್ನೂ ಸಿಕ್ಕಿಲ್ಲದೆ ಇರೋದ್ರಿಂದ ಆ ಆದೇಶ ಪ್ರತಿ ಪಡೆದು ಅದರಲ್ಲಿ ಇರತಕ್ಕಂಥ ಅಂಶಗಳನ್ನ ವಿಶ್ಲೇಷಣೆ ಮಾಡೋದು ಗೊತ್ತಾಗುತ್ತೆ ಯಾವ ಅಂಶಗಳನ್ನ ಪರಿಗಣಿಸಿದೆ ಮಾನ್ಯ ನ್ಯಾಯಾಲಯ ಮತ್ತೆ ಯಾವ ಅಂಶಗಳನ್ನ ಪರಿಗಣಿಸಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಬಹುದು. ಅಂದ್ರೆ ಈ ಹಿಂದೆ ಲೋಕಾಯುಕ್ತ ಕೂಡ ಸಲ್ಲಿಸಿದ ಬಿ ರಿಪೋರ್ಟ್ ಅಲ್ಲೂ ಕೂಡ 4 ವರದಿಯಲ್ಲಿ ಪಾತ್ರ ಇಲ್ಲ, ಅಧಿಕಾರಿಗಳ ತಪ್ಪು ಅಂತ ಹೇಳಿತ್ತು ಸರ್. ಆದ್ರೆ ಅವರ ಒಂದು ಪ್ರತಿಯಲ್ಲಿ ಕೂಡ ನೋಡಿದಿರಿ ಸರ್ ನೀವು? ಸರ್, ಒಂದೇ ಕೈಲಿ ಚಪ್ಪಲಿ ಹೊಡೆಯಕ್ಕೆ ಸಾಧ್ಯ ಇಲ್ಲ ಅಥವಾ ಒಂದೇ ಬೆರಳಲ್ಲಿ ಚಿಟಿಕೆ ಹೊಡೆಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರ ಪಾತ್ರ ಇಲ್ಲದೆ ಅಧಿಕಾರಿಗಳು ದುರುದ್ದೇಶಪೂರ್ವಕವಾಗಿ ಅಥವಾ ಅವರಿಗೆ ಬೇರೆ ಯಾವುದೇ ಲಾಭದಿಂದ ಇವರಿಗೆ ನಿವೇಶನ ಕೊಟ್ಟಿರೋಂಥದ್ದಲ್ಲ. ಅವ್ರಿಗೇನು ಲಾಭ ಆಗಿದೆ? ಸೊ ಅದನ್ನ ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗತ್ತೆ ಇಲ್ಲಿ ಇಬ್ಬರು ತಪ್ಪು ಮಾಡ್ಯಾರ ಅಂತೇಳಿ. ಸೊ ಒಬ್ಬರೇ ತಪ್ಪು ಮಾಡೋಕೆ ಸಾಧ್ಯನೇ ಇಲ್ಲ ಈ ಪ್ರಕರಣದಲ್ಲಿ. ಯಾಕಂದ್ರೆ ಸೈಟ್ ತಗೊಂಡಿರೋದು ಅವರು, ಇವ್ರು ಕೊಟ್ಟಿರಬಹುದು ನಿಜ. ಹೆಂಗ್ ತಗೊಳ್ತೀರಾ? ಆಗ ನನಗೆ ಬಂದ್ಬಿಟ್ಟು ನಿಮಗೆ ಏಕಾಕಿ 2,000 ರೂಪಾಯಿ ಇಟ್ಲಿಂದ ಇಸ್ಕೊಂಡ್ಬಿಡ್ತಾರ ನೀವು. ಅದಕ್ಕೊಂದು ಕಾರಣ ಇರುತ್ತಲ್ಲ. ಸೊ ಅವೆಲ್ಲವನ್ನ ಕೂಡ ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟ ಗೊತ್ತಾಗುತ್ತೆ ಇಲ್ಲಿ ಇಬ್ಬರು ಅಪರಾಧ ಕೃತ್ಯ ಎಸಗಿದ್ದಾರೆ ಅನ್ನೋದು. ಒಂದೊಂದು ಬಹಳ ಸಾಕಷ್ಟು ವಿಶ್ವಾಸದಲ್ಲಿದ್ದೀರಿ ಸರ್, ಈ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗೇ ಆಗುತ್ತೆ ಅಂತೇಳಿ. ನಿನ್ನೆ ಒಂದು ತೀರ್ಪಲ್ಲಿ ನೋಡ್ತಾ ಇದ್ರಿ ಸರ್? ಸರ್, ಇದು ಒಂದು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಒಂದು
ನಡೆಯುವಂತ ಇದು ಘಟನೆ. ಹಾಗಾಗಿ ಇದರಿಂದ ನಾನೇನು ವಿಚಲಿತನಾಗಿಲ್ಲ. ನಾನು ಇನ್ನೂ ಅಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಈಗ ಹಿಂದೆ ಹೇಳಿದಾಗೆ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವ್ರು ಏನು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸ್ತೀನಿ. ಅದೇ ರೀತಿ 50 ಅನ್ನೋದಲ್ಲಿ ಯಾರ ನಿವೇಶನ ಅಕ್ರಮ ಪಡೆದರೆ ಎಲ್ಲರೂ ಕೂಡ ಶಿಕ್ಷೆ ಕೊಡ್ತೀನಿ ಅನ್ನೋ ವಿಶ್ವಾಸ ನನಗಿದ್ದೆ. ಸರ್, ಸಿಎಂ ಪತ್ನಿಯವರ 14 ಕೇಸ್ಗಳು ಒಂದ್ ಕಡೆ ಆದ್ರೆ ಸರ್, ಮೂಡಾದಲ್ಲಿ ಇರುವಂತಹ 50-50 ಹಗರಣದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್. ಸೊ ಅವರೆಲ್ಲರೂ ಕೂಡ ಸೇಫ್ ಆಗಿ ಈ ಒಂದು ಪ್ರಕರಣದಿಂದ, ಅಂದ್ರೆ ಈ ಒಂದು ತೀರ್ಪನ್ನು ಇಟ್ಕೊಂಡು ಮುಂದೆ ಅವ್ರಿಗೂ ಕೂಡ ಒಂದು ರೀತಿ ಎಲ್ಲೋ ಕಡೆ ಸೇಫ್ ಆಗಿದೆ ಅನ್ಸುತ್ತಲ್ಲ ಸರ್ ಅಂತ? ಸರ್, ಖಂಡಿತ ಇಲ್ಲ. ಅದು ಆ ರೀತಿ ತಿಳ್ಕೊಂಡ್ರೆ ಅದು ಅವರು ಭ್ರಮೆ ಅಷ್ಟೇ ಹೊರತು ಕಾನೂನು ಪ್ರಕ್ರಿಯೆಯಲ್ಲಿ ನಿರಂತರ ನಡೀತಾ ಇರ್ತದೆ. ಅವ್ರಿಗೆ ಶಿಕ್ಷೆ ಆಗೋದು ಅಂತೂ ಖಂಡಿತ ಯಾವುದೇ ಕಾರಣಕ್ಕೂ ತಪ್ಪಿಸಲು ಸಾಧ್ಯನೇ ಇಲ್ಲ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.